ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 18/7/2025 ಶುಕ್ರವಾರ ಶ್ರೀ ದೇವಲ ಮಹರ್ಷಿ ವಿಶ್ವಾಸ ಸಮಿತಿ ರಿಜಿಸ್ಟ್ರಾರ್ ಅವರ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ದೇವಲ ಮಹರ್ಷಿ ವಿಶ್ವಾಸ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ CK ರಾಜ್ಕುಮಾರ್ ಅವರು ವಹಿಸಿದ್ದರು. ಅತಿಥಿಗಳಾಗಿ ನಿವೃತ್ತ ಶಿಕ್ಷಕರಾದ G ರಂಗಯ್ಯನವರು ಭಾಗವಹಿಸಿದರು ಮತ್ತು SSLC, PUC ಮತ್ತು BE ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರವರು, ಕಾರ್ಯದರ್ಶಿಗಳಾದ CA ಕುಮಾರಸ್ವಾಮಿಯವರು ಮತ್ತು ಉಪಾಧ್ಯಕ್ಷರಾದ ಜಯರಾಮ್ರವರು ಭಾಗವಹಿಸಿದ್ದರು ಮತ್ತು ದೇವಾಂಗ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅದೇ ರೀತಿ ದೇವಾಂಗ ಹಾಸ್ಟೆಲ್ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶ್ರೀ ದೇವಲ ಮಹರ್ಷಿ ವಿಶ್ವಾಸ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳಾದ ಬನಶಂಕರಯ್ಯನವರು ಭಾಗವಹಿಸಿದ್ದರು. ಈ ಸಮಯದಲ್ಲಿ ದೇವಾಂಗ ಎಲ್ಲ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಿದರು ಮತ್ತು ಅಪಾರ ಸಂಖ್ಯೆಯಲ್ಲಿ ಪೋಷಕರು, ವಿದ್ಯಾರ್ಥಿನಿಯರು ಮತ್ತು ಸಾರ್ವಜನಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಸಮಾರಂಭದಲ್ಲಿ ನಿವೃತ್ತ ಇಂಜಿನಿಯರ್ ಆದ ರಂಗಸ್ವಾಮಿಯವರು, CT ಸತೀಶ್ ರವರು, C ಕೇಶವಮೂರ್ತಿಯವರು, CG ನಟರಾಜುರವರು, CN ಲೋಕೇಶ್ ರವರು ಮತ್ತು ರಮೇಶ್ ರವರು ಹಾಗೂ ಶಿಕ್ಷಕರಾದ ಯತೀಶ್ ಅವರು ಇನ್ನು ಮುಂದೆ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರೀಕ್ಷೆ 3 ತಿಂಗಳಿದ್ದಂಗೆ ಸ್ಟಡಿ ಮಾಡಿಬಿಡೋಣ ಅಂತ ಅಲ್ಲಲ್ಲೇ ಮಾಡಿಕೊಂಡು ಅವ್ನು ಫೇಲ್ ಆಗೋದು. ಈ ರೀತಿಯಾಗಿ ನೀವು ಹಿಂದೆ ಮುಂದೆ ಎಷ್ಟೋ ಗುರಿ ಮುಟ್ಟಬೇಕಾಗಿದೆ. ನಿಮ್ಮ ಕರ್ತವ್ಯ ಬೇಕಾದಷ್ಟಾಗಿದೆ. ಪೋಷಕರ ಸಹಕಾರದಿಂದ ನೀವೆಲ್ಲ ಬಂದಿದ್ದೀರಾ. SSLC ತನಕ ಪೋಷಕರು ಓದ್ಕೋ ಅಂತ ಹೇಳ್ತಿರ್ತಾರೆ, ಎಚ್ಚರಿಕೆ ಕೊಡ್ತಾರೆ, ಬೆಳಗ್ಗೆ 5 ಗಂಟೆಗೆ ಬಿಡ್ತಾರೆ, ಅವರು ಕಾಪಿ ಮಾಡಿಕೊಡ್ತಾರೆ, ಏನು ಓದ್ಲಿರ್ತಾರೆ. SSLC ಆಗ್ತದೆ. PUCಗೆ ಹೋದಾಗ ಅದೇ ರೀತಿ ನಿಮ್ಮ ತಂದೆ ತಾಯಿಗಳ ಜೊತೆಲಿ ಒಂದು ಬಾಂಧವ್ಯವನ್ನು ಇಟ್ಕೊಂಡು ರಮೇಶ್ ಅವರೇ, ಬನಶಂಕರಿ ಕೈಮಗ್ಗ ನೇಕಾರ ಸಂಘದ ಅಧ್ಯಕ್ಷರಾದಂಥ ಗಿರೀಶ್ ಅವರೇ, ದೇವಾಂಗ ಸಂಘದ ನಿರ್ದೇಶಕರಾದಂಥ ಸತೀಶ್ ಅವರೇ ಹಾಗೂ ಈ ಸಂಘದ ಚೀಟಿಯನ್ನು ಮಾಡಿ ತನ್ನದೇ ಆದಂತಹ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡಿದಂತಹ ಕಾಡಬಸಯ್ಯ ದಿನೇಶ್ ಅವರೇ. ಕೊಡಲೆಂಬ ಬಂಡಿಗೆ ಗುರು ಶರಣರ ನುಡಿಗಡನವೇ ಕಡಗೀರು ಕಾಣ ರಾಮನಾಥ ಅಂತೇಳಿ ನಮ್ಮ ಆದ್ಯ ಗುರು ದೇವಲ ದಾಸಮಯ್ಯನವರು ಹೇಳಿರ್ತಕ್ಕಂಥ ವಚನ ಇವತ್ತು ನಮಗೆ ಜ್ಞಾಪಕ ಬರ್ತದೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೇವಲ ವಿಶ್ವಾಸ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ ಹಾಗೂ ಇಂತಾನೆ ನಿಮಗೆ ಅನೇಕ ವಿಷಯಗಳನ್ನು ತಿಳಿಸಿದಂಥ ಹಿರಿಯರು ಆಗಿರ್ತಕ್ಕಂಥ ರಂಗಯ್ಯ, ಇನ್ನು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು, ಇಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಒಂದೆರಡು ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಪ್ಪ ಅಂದರೆ ನಾನು SSLC ಇದ್ದಾಗ 74ರಲ್ಲಿ SSLC ಇದ್ದು ಆ ಕಾಲದಿಂದಲೂ ನಿಜ ಹೇಳ್ತಾ ಇದ್ದೀನಿ. ಆ ಕಾಲದಿಂದಲೂ ಚಿಕ್ಕನಾಯಕನಹಳ್ಳಿಯ SSLC ಅವಾಗ PUC ಅವಾಗ ಶುರುವಾಗಿರಲಿಲ್ಲ. SSLCನಲ್ಲಿ ಹೆಚ್ಚು ಅಂಕವನ್ನು ಗಳಿಸ್ತಕ್ಕಂಥ ರಾಮನಾಥ ಕಡಗಿಲಿಲ್ಲದ ಬಂಡಿ ಬುಡಗಿಡುವುದು ಮಾಬುದೇ. ಅವರು ವಿಷಯವಾಗಿ ಹಾಡಿದರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಒಂದು ಗೀತೆಯನ್ನು ಆಡಿದಂಥ ಪುಷ್ಪ ಮೇಡಮ್ರವರಿಗೆ ತುಂಬ ಧನ್ಯವಾದಗಳನ್ನು ಫಲಪುಷ್ಪರವರ ಮುಖಾಂತರ ಕೊಡ್ತಾ ಇದ್ದೀವಿ. ಆಮೇಲೆ ಶಿಕ್ಷಕಿಯವರು ಮಕ್ಕಳಿಗೆ ಪುಸ್ತಕವನ್ನು ಬರೆದು ಇಡೀ ರಾಜ್ಯದಾದ್ಯಂತ ಹಂಚಿದಂತಹ ಮಹಾನ್ ಚೇತನ. ಏಕೆಂದರೆ ನಮ್ಮ ಜನಾಂಗದವರು ಅಂತ ನಮಗೆ ನಮ್ಮ ಬೆನ್ನು ನಾವೇ ಕತ್ತಬೇಕಾದ ಕೆಲವು ಸಂದರ್ಭದಲ್ಲಿ ಅಂತ ಹೇಳ್ತಾ ನಿಜವಾಗ್ಲೂ ಅವರಿಗೆ ದೇವರು ಬನಶಂಕರಿ ಚೌಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾವು ಹೇಳ್ತಾ ಧನ್ಯವಾದಗಳು ಮಾಡ್ತೀವಿ. ಹಾಗೆ ಇದೀಗ ಕಾರ್ಯಕ್ರಮಕ್ಕೆ ನಮ್ಮ ಕಡೆ ಹೋಗ್ಬೋದು ನಮ್ಮ ದೇವಾಲಯ ಸಂಘದ ಅಧ್ಯಕ್ಷರಾದಂಥ G ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ದೇವರ ವಿಶ್ವಾಸ ಸಮಿತಿ ದೇವಾಲಯ ಸಂಘ ಹಾಗೂ ದೇವರ ಕುಲಬಾಂಧವರ ಹುಡುಕುವ ಸ್ವಾಗತವನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಬ್ರಹ್ಮರು ನೀವೇನೆ, ನಿಮಗೆ ಹೀರೋ ನಿಮ್ಮ ತಂದೆನೇ, ನಿಮಗೆ ಹೀರೋಯಿನ್ ನಿಮ್ಮ ತಾಯಿನೇ, ಬೇರೆ ಯಾರೂ ಅಲ್ಲ. ನಮ್ಮ ಸಮಾಜ
ಅತ್ಯಂತ ಒಂದು ಪ್ರತಿಷ್ಠಿತವಾಗಿರತಕ್ಕಂಥ ಬುದ್ಧಿವಂತ ಒಂದು ಸಮಾಜ. ನಾವು ಅದನ್ನು ಹೇಳಲಿಕ್ಕೆ ನಿಜವಾಗ್ಲೂ ಕೂಡ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಾವು ನಿಜವಾಗ್ಲೂ ನಮ್ಮ ಸಮಾಜವನ್ನು ಹಿಂದಿನಿಂದಲೂ ಕೂಡ ನಾವು ಅವಲೋಕನವನ್ನು ನಾವು ಮಾಡ್ಕೊಂಡು ಬಂದರೆ ಅತ್ಯಂತ ಪ್ರತಿಷ್ಠಿತವಾಗಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಪಡ್ಕೊಂಡಿದ್ದೇವೆ ಮಕ್ಕಳೇ. ನಾನು ಹೇಳಿದೆ, ಯಾವುದೇ ಹರಿಹರ ಬ್ರಹ್ಮ ಯಾವುವರೆಗೆಲ್ಲ ನಿಮ್ಮ ಹಣೆ ಬರಹವನ್ನು ಬರ್ಕೊಂಡು ಬಂದಿದ್ದೇನೆ. ನಾವು ಯಾವತ್ತೂ ಕೂಡ ನಾವು ಹೇಳ್ತಾ ಇರ್ತೀವಿ, ನೀವು 10th ಓದೋರಿಗೆ ಗೊತ್ತು, असफलता एक चुनौती है उसे स्वीकार करो, क्या कमी रह गई है देखो उसे सुधार करो ಅಂತ ಹೇಳ್ತೀವಿ. ಅಸಫಲತಾ एक चुनौती है, ಅಸಫಲತೆ ಎಲ್ಲೋ ಒಂದು ಕಡೆ ವಿಫಲರಾಗ್ತೀವಿ. ನಮ್ಮ ಗುರಿ ಇರುತ್ತೆ, ಗುರಿ ಇದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಮತ್ತೆ 2000 ರೂಪಾಯಿ ಕುಟುಂಬಗಳಿಗೆ ಒಂದು ಕೊಂಡು ಹೋಗೋದು ಮುಖ್ಯ ಆಗಿರುತ್ತೆ. ಒಂದು ಸರಿ ತೆಗ್ದಿಶಕ್ನ ಏನು ಇದೇ ತೆಗ್ದೀನಿ, ನೆಕ್ಸ್ಟ್ ಸತಿಗೆ ನೋಡಿದ್ರೇನೋ ನನಗೆ ತೆಗಿತೀನಿ ಅನ್ನೋದು ತಪ್ಪು. ಈ ಸರಿ ತೆಗ್ದಿದ್ದೀವಿ ಅಂತ ಅಂದರೆ ಇನ್ನೂ ಒಂದು ಮಾರ್ಕ್ಸ್ ಅದಕ್ಕೂ ಜಾಸ್ತಿ ತೆಗಿಯೋ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು 625 623 ತೆಗೆದಿದ್ರು ಇನ್ನು 625 ತೆಗಿಬೇಕು ಅನ್ನೋದು ಇರುತ್ತೆ. ಅಂದರೆ ಕನ್ಸಿಸ್ಟೆನ್ಸಿಯನ್ನು ಜಾಸ್ತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಮತ್ತು ಎಲ್ಲೋ ಒಂದ್ಸರಿ ಕಮ್ಮಿ ಮಾರ್ಕ್ಸ್ ತೆಗೆದ್ರು ಅದು ಕುಗ್ಗೋದು ಬೇಡ, ಇಲ್ಲ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಏನು ಹಿಗ್ಗೋದು ಬೇಡ. ಕಮ್ಮಿ ಮಾರ್ಕ್ಸ್ ತೆಗೆದ್ರು ಇನ್ನೂ ಚಾನ್ಸಸ್ ಮುಂದಕ್ಕೂ ಇರುತ್ತೆ. ಅದ್ರ ಕಡೆ ಕಮ್ಮಿ ತೆಗ್ದಿದೆ ಅಂತ ಬೇಜಾರಾಗ್ತದೆ. ಮುಂದೆ ಇನ್ನು ಅದಕ್ಕೂ ಒಂದು ಮಾರ್ಕ್ಸ್ ತೆಗೆದ್ರು ಅದು ಸಾಧನೆ. ಅದಕ್ಕೂ 1 ಮಾರ್ಕ್ಸ್ ಇವಾಗ ಎಷ್ಟೋ ಕಮ್ಮಿ ತೆಗೆದಿದ್ರು ಅದಕ್ಕೂ ನೆಕ್ಸ್ಟ್ ಟೆಸ್ಟಲ್ಲ ಎಕ್ಸಾಮಲ್ಲಿ 1 ಮಾರ್ಕ್ಸ್ ತೆಗೆದ್ರು ಅದು ಗ್ರೇಟೇ. ಅದಕ್ಕೆ ಇವಾಗ ಇಲ್ಲ ಜಾಸ್ತಿ ಬಂತು ಅಂದ್ಬಿಟ್ಟು ನೆಕ್ಸ್ಟ್ ಸತಿಗೆ ಏನೋ ನಾನು ಎಕ್ಸಾಮ್ ಇಂಜಿನಿಯರೇ ಓದ್ಬಿಟ್ಟು ಎಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅನ್ಕೊಳೋದು ಬೇಡ. ಅವಾಗಲೂ ಏನು ಎಫರ್ಟ್ ನೀವು ಹಾಕಿರ್ತೀರೋ ಹಿಂದೆನೂ ಅದೇ ಥರ ಇವಾಗ ಮುಂದಕ್ಕೂ ಎಫರ್ಟ್ ಹಾಕೋಂತ ಹೋಗ್ಬೇಕಾಗಿರುತ್ತೆ. ಮತ್ತು ಅಷ್ಟೇ. ಕಾರ್ಯದರ್ಶಿ ಎಲ್ಲರಿಗೂ ಕುಲಬಾಂಧವರಿಗೆಲ್ಲ ನಮಸ್ಕರಿಸುತ್ತಾ, ನಮಗೂ ದೇವಾಂಗ ಸಂಘದಿಂದ 5ನೇ ಕ್ಲಾಸಿಂದನೂ ಸ್ಕಾಲರ್ಶಿಪ್ ಬರ್ತಾಯಿದೆ. ಹಿಂಗೆ SLC PUC ಡಿಗ್ರಿದೆಲ್ಲ ನಾವು ಸಣ್ಣವರಿದ್ದಾಗ ಇಂದನೂ ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಅಂತ. ನಮಗೆ ಅವಾಗಲಿಂದನೇ ಒಂಥರ ಎನ್ಕರೇಜ್ ಆಗೋದು, ನಾವು ಆ ಜಾಗದಲ್ಲಿ ಕುತ್ಕೋಬೇಕು, ಮಾರ್ಕ್ಸ್ ತೆಗಿಬೇಕು ಅನ್ನೋ ಮೋಟಿವೇಟಿಂದಲೇ ನಾವು ಎಷ್ಟೋ ಓದಿರ್ತೀವಿ. ಈ ಥರ ಕೊಡ್ತಾ ಇದ್ದರೆ ನಮಗೂ ಅನಿಸುತ್ತೆ ಮುಂದೊಂದು ದಿನ ಈ ಜಾಗದಲ್ಲಿ ಕುತ್ಕೊಂಡಾಗ ನಾವು ಈ ವರ್ಷ ಇಡೀ ಪಟ್ಟಿರೋ ಪ್ರಯತ್ನ ಎಷ್ಟೋ ನಿದ್ದೆಗಟ್ಟಿ ಓದಿರ್ತೀವಿ ಅದೆಲ್ಲ ಒಂದೇ ಸಲ ಸಿಕ್ಕಾಗುತ್ತೆ. ನಮಗೆ ಕುತ್ಕೊಂಡಾಗ ಸಂತೋಷದಿಂದ ಮರ್ತೇ ಬಿಡ್ತೀವಿ, ಎಷ್ಟೋ ಕಷ್ಟಪಟ್ಟಿರೋದನ್ನೆಲ್ಲ ಮರ್ತಿರ್ತೀವಿ. ಹಂಗೆ ಒಂದು ಚೆನ್ನಾಗಿ ಓದ್ತಾ ಇದ್ದರೆ ಈ ಥರ ಬೆಂಬಲ ಕೊಡ್ತಿದ್ರೆ ನಮಗೂ ಇನ್ನೂ ಚೆನ್ನಾಗಿರುತ್ತೆ ಓದೋಕ್ಕೆ. ಎಲ್ಲರೂ ಹೇಳಿದ್ದಾರೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಟ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಬಂದರೆ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.